ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಿಸ್ಟರ್ ಯಾತ್ರಿಕಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಮ್ಮ ಲೇ ಲದಾಖ್ ಅಡ್ವೆಂಚರಸ್ ಬೈಕ್ ರೈಡ್ನ ಮೊದಲನೆಯ ದಿನ. ಸ್ನೇಹಿತರೆ, ಹುಬ್ಬಳ್ಳಿಯ ನಮ್ಮ ಮನೆಯಿಂದ ಹಿಡಿದು ಕನಸಿನ ಗುರಿಯಾದಂತಹ ಆ ಲದಾಖ್ಗೆ ಹೊರಡುವಂತಹ ದಿನ ಆಯಿತಾ. ಸುಮಾರು 7,000ದಿಂದ 8,000 ಕಿಲೋಮೀಟರ್ಗಳ ದೀರ್ಘ ಪಯಣದ ಆರಂಭ. ಅವತ್ತು ನಾನು ತುಂಬ ಉತ್ಸಾಹದಿಂದ ಇದ್ದೆ ಸ್ನೇಹಿತರೆ. ಎಷ್ಟು ಉತ್ಸುಕನಾಗಿದ್ದೆ ಅಂತ ಕೇಳಿದ್ರೆ, ಕಳೆದ ರಾತ್ರಿ ಎಲ್ಲ ನಾನು ನಿದ್ದೆನೇ ಮಾಡಿರಲ್ಲ. ಈ ಥರ ಎಲ್ಲರಿಗೂ ಆಗೋದು ಸಹಜ ಅಂತ ಅನ್ಕೋತೀನಿ. ರೈಡ್ ಮಾಡೋ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ರೈಡ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ತಯಾರಿಗಳು ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಪೂರ್ಣಗೊಂಡಿತು. ಈ ಪಯಣ ಸುರಕ್ಷಿತವಾಗಿ ಸುಖವಾಗಿ ಮುಗಿಯಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ, ತಂದೆ ತಾಯಿಯ ಆಶೀರ್ವಾದವನ್ನು ತಗೋತೀನಿ ಆಯಿತಾ. ಜೊತೆಗೆ ಬೈಕ್ಗೆ ಪೂಜೆಯನ್ನು ಕೂಡ ಮಾಡಿಸಿರ್ತೀವಿ. ಪೂಜೆ ಮುಗಿದ ಕೂಡಲೇ ಭಗವಂತನ ಆಶೀರ್ವಾದದೊಂದಿಗೆ ಅವರ ನಾಮವನ್ನು ಸ್ಮರಿಸುತ್ತಾ ಹೆಲ್ಮೆಟನ್ನು ಹಾಕ್ಕೊಂಡು ಗ್ಲೌಸನ್ನು ಧರಿಸಿ ಜಾಕೆಟನ್ನು ತೊಟ್ಕೊಂಡು ಬೈಕನ್ನು ಸ್ಟಾರ್ಟ್ ಮಾಡೇ ಬಿಡ್ತೀನಿ ಸ್ನೇಹಿತರೆ. ಅವತ್ತು ಹುಬ್ಬಳ್ಳಿಯ ರಸ್ತೆಗಳಲ್ಲಿ ಮೊದಲ ಬಾರಿಗೆ ಲದಾಖ್ ಎಂಬ ಗುರಿಯೊಂದಿಗೆ ಬೈಕ್ನ ಓಡಿಸ್ಬೇಕಾದ್ರೆ ಒಂದು ವಿಚಿತ್ರವಾದ ಸಂತೋಷ, ಜೊತೆಗೆ ಒಂದು ಸಣ್ಣ ಭಯ ಕೂಡ ಇತ್ತು, ಜೊತೆಗೆ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಸ್ನೇಹಿತರೆ. ರಸ್ತೆಗಳು ಚೆನ್ನಾಗಿದ್ದು, ಆದರೆ ಸ್ವಲ್ಪ ಟ್ರಾಫಿಕ್ ಇತ್ತು. ಹೋಗ್ತಾ ಸುಮಾರು 1 ಗಂಟೆಗಳ ಬೈಕ್ ರೈಡ್ನ ನಂತರ ನಾನು ಬೆಳಗಾವಿಯನ್ನು ತಲುಪ್ತೀನಿ. ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧದ ಮುಂದೆ ಹೋಗ್ತಾ ಇರಬೇಕಾದ್ರೆ ಯಾಕೋ ಏನೋ ಗೊತ್ತಿಲ್ಲ, ನೆನಪಿಗೋಸ್ಕರ ಅದರ ಮುಂದೆ ನಿಂತು ಒಂದು ಫೋಟೋ ಕ್ಲಿಕ್ಕಿಸೋಣ ಅಂತ ಹೇಳಿ ಗಾಡಿಯನ್ನು ನಿಲ್ಲಿಸ್ತೀನಿ. ಆ ಸಂದರ್ಭದಲ್ಲಿ ಒಂದಿಬ್ಬರು ನಮ್ಮ ಹತ್ರ ಬರ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮ ರೈಡ್ ಬಗ್ಗೆ ವಿಷಯವನ್ನು ತಿಳ್ಕೊತಾರೆ, ಕೊನೆಗೆ ನಮಗೆ ವಿಶ್ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾರೆ. ಸೊ ಸ್ನೇಹಿತರೆ, ಇಲ್ಲಿ ನನಗಿಬ್ಬರು ಪರಿಚಯ ಆದರು. ಸರ್, ನಿಮ್ಮ ಹೆಸರು? ರೋಹಿತ್ ಕಾಂಬ್ಳೆ. ನನ್ನ ಹೆಸರು ರೋಹಿತ್ ಅಂತಾನೆ. ನಿಮ್ಮದು? ಸಿಕಂದ್ರ. ಸೊ ಇವರೇನಂತಿದ್ದಾರೆ, ನಾವಲ್ಲಿ ಹೋದಾಗ ನಮ್ಮ ಸೈನಿಕರಿಗೆ ಇವ್ರ ಕಡೆಯಿಂದ ಹಾಯ್ ಹೇಳ್ಬೇಕಂತೇಳಿ. ಖಂಡಿತ ಹೇಳ್ತೀನಿ ಸರ್, ನೀವೇ ಇಲ್ಲಿ ಹೇಳ್ಬೋದು. ಎನಿವೇಸ್, ಸೊ ಇವ್ರು ನಮಗೆ ಭಾಳ ವಿಶ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೇನು ಬೆಳಗಾವಿಯನ್ನು ದಾಟಿ ಸ್ವಲ್ಪ ಮುಂದೆ ಹೋಗಿದ್ದೀನಿ ಅಷ್ಟೇ ಸ್ನೇಹಿತರೆ, ನನ್ನ ಕಣ್ಮುಂದೆ ಒಬ್ಬ ಬೈಕ್ ರೈಡರ್ ತನ್ನ ಬೈಕ್ ಜೊತೆಗೆ ಜೋರಾಗಿ ಬೀಳ್ತಾನೆ. ಬಿದ್ದ ರಭಸಕ್ಕೆ ಅವರ ತಲೆ ಭಾಗಕ್ಕೆ ಬಹಳ ಜೋರಾಗಿ ಏಟಾಗಿರುತ್ತೆ. ಇಷ್ಟಕ್ಕೂ ಅವರು ಬೀಳೋಕ್ಕೆ ಕಾರಣ ಏನಪ್ಪ ಅಂತ ನೀವು ಕೇಳೋದಾದರೆ, ಅವ್ರು ಹೋಗಬೇಕಾದ್ರೆ ಒಂದು ಕೋತಿ ಎಲ್ಲಿಂದಲೋ ಏನೋ ಗೊತ್ತಿಲ್ಲ ವೇಗವಾಗಿ ರೋಡ್ ಮಧ್ಯೆ ಪಾಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ತೋಚದೇನೆ ಜೋರಾಗಿ ಬ್ರೇಕನ್ನು ಹಾಕ್ತಾರೆ, ಬೈಕ್ ಸ್ಕಿಡ್ ಆಗುತ್ತೆ, ಬೈಕ್ ಜೊತೆ ಇವರು ಬಿದ್ದುಬಿಡ್ತಾರೆ ಸ್ನೇಹಿತರೆ. ಅದೃಷ್ಟವಶಾತ್ ಆ ವ್ಯಕ್ತಿ ಯಾರು ಬಿದ್ದಿದ್ರಲ್ಲ ಅವರಿಗೆ ಸಂಬಂಧಪಟ್ಟಂತಹ ಜನ ಅವ್ರ ಜೊತೆ ಅಲ್ಲೇ ಇರ್ತಾರೆ. ಮೇ ಬಿ ಅವರು ಇನ್ನೊಂದು ಗಾಡಿಯಲ್ಲೋ ಬೈಕಲ್ಲೋ ಅಲ್ಲಿ ಅವ್ರ ಜೊತೆ ಪಯಣಿಸ್ತಿದ್ರೋ ಏನೋ ಗೊತ್ತಿಲ್ಲ. ಈ ವಿಡಿಯೋನ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂದರೆ ತುಂಬ ಡಿಸ್ಟರ್ಬಿಂಗ್ ಇದೆ. ಖಂಡಿತ ಇದನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಬ್ಲರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ವಿಷಯ ನಾನು ನಿಮಗೆ ಹೇಳಲೇಬೇಕು, ಯಾಕಂದರೆ ನಾನು ಬಹಳಷ್ಟು ಸರಿ ನೋಡಿದ್ದೀನಿ, ಎಷ್ಟೋ ಕಡೆ ಆಕ್ಸಿಡೆಂಟ್ಗಳಾದಾಗ ಯಾರು ಹೆಲ್ಮೆಟನ್ನು ಹಾಕ್ಕೊಂಡಿರ್ತಾರಲ್ಲ, ಅಟ್ಲೀಸ್ಟ್ ಹೆಲ್ಮೆಟ್ ಹಾಕ್ಕೊಂಡಿರ್ತಾರಲ್ಲ, ಅವರಿಗೆ ಜೀವಕ್ಕಂತೂ ಯಾವುದೇ ರೀತಿಯ ತೊಂದರೆ ಆಗಿರಲ್ಲ. ಮೇ ಬಿ ಕೈಗೋ ಕಾಲಿಗೋ ಏಟಾಗಿದ್ದರೂ ಕೂಡ ಜೀವಕ್ಕೆ ಸಮಸ್ಯೆ ಆಗಲ್ಲ, ಜೀವಕ್ಕೆ ಹಾನಿ ಆಗಲ್ಲ. ಹಾಗಂತ ಗೇರ್ಸ್ನ ಹಾಕೋಬಾರ್ದು ಅಂತ ನಾನು ಅಂತ ಇಲ್ಲ, ಗೇರ್ಸ್ನ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ ಅಂತಲೂ ನಾನು ಅಂತ ಇಲ್ಲ ಆಯಿತಾ. ಕನಿಷ್ಠ ಪಕ್ಷ ಹೆಲ್ಮೆಟ್ ಆದ್ರೂ ಕಂಪಲ್ಸರಿಯಾಗಿ ನಾವು ಹಾಕ್ಕೊಳ್ಳೇಬೇಕು, ಜೊತೆಗೆ ಸ್ಪೀಡನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಮಂದಗತಿಯಲ್ಲಿ ನಮ್ಮ ರೈಡ್ ಮುಂದುವರಿಯುತ್ತೆ. ಮಹಾರಾಷ್ಟ್ರದ ಗಡಿ ದಾಟುವವರೆಗೂ ನಿರಂತರವಾಗಿ ಬೈಕ್ನ ನಿಧಾನವಾಗಿ ರೈಡ್ ಮಾಡ್ತೀವಿ. ಯಾಕಂದರೆ ಆ ಆಕ್ಸಿಡೆಂಟ್ ಏನು ನೋಡಿರ್ತೀವಲ್ಲ, ಆ ಬೈಕ್ ಬಿದ್ದಿದ್ದನ್ನ ಏನು ನೋಡಿರ್ತೀವಲ್ಲ, ಅದರದ್ದು ದೃಶ್ಯಗಳು ನಮ್ಮ ಮೈಂಡಲ್ಲಿ ಮತ್ತೆ ಬರ್ತಾ ಇರುತ್ತೆ. ಮೇ ಬಿ ಇದು ಕೂಡ ಆಗೋದು ಸಹಜ ಅಂತ ಅನಿಸುತ್ತೆ. ಯಾವುದೇ ರೀತಿಯ ಒಂದು ಆಕ್ಸಿಡೆಂಟ್ಗಳು ನೋಡಿದಾಗ ಒಂದಷ್ಟು ಕಾಲ ನಮ್ಮ ಮೈಂಡಲ್ಲಿ ಅದು ಬರ್ತಾ ಇರುತ್ತೆ. ಆವಾಗ ಸ್ವಲ್ಪ ಗಾಡಿನ ನಾವು ಸ್ಲೋವಾಗಿ ಓಡಿಸೋದು ಸರ್ವೇ ಸಾಮಾನ್ಯ. ಹಾಗೆ ಯಾವಾಗ ಮಹಾರಾಷ್ಟ್ರದ ಗಡಿ ದಾಟ್ತೀವಲ್ಲ, ಆ ಕ್ಷಣ ನಮ್ಮ ಮೈಂಡಲ್ಲಿ ಫಸ್ಟ್ ಮೈಲ್ ಸ್ಟೋನ್, ಅಂದರೆ ಒಂದು ಮೈಲ್ ಸ್ಟೋನ್ ಕಂಪ್ಲೀಟ್ ಆಯ್ತೇನೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಜೊತೆಗೆ ಈಗ ನಿಜವಾದ ಪಯಣ ಆರಂಭವಾಯಿತು ಅಂತ ಅನ್ನಿಸ್ತು. ಸ್ನೇಹಿತರೆ,
ರಸ್ತೆಯ ಎರಡೂ ಬದಿಯಲ್ಲಿ ಬದಲಾಗುತ್ತಿರುವಂತಹ ಆ ದೃಶ್ಯಗಳು, ಹಸಿರು ಹೊಲಗಳು, ಗಾಳಿ ಎಲ್ಲವೂ ಕೂಡ ಆ ದಿನ ನನಗೆ ಏನೋ ಹೊಸ ಅನುಭವವಾಗಿತ್ತು. ಯಾಕಂದರೆ ಗೊತ್ತೇ ಇದೆ ನಿಮಗೆ, ಲದಾಖ್ ಜೀವನದ ಮೊಟ್ಟ ಮೊದಲ ಲಾಂಗ್ ಟ್ರಿಪ್ ಆಗಿದ್ದರಿಂದ ಅವತ್ತು ಎಲ್ಲವೂ ನನಗೆ ಹೊಸದಾಗಿ ಅನ್ನಿಸ್ತಾ ಇತ್ತು. ಆಯಿತಾ, ಆ ದಿನ ಸಂಜೆ ಪುಣೆಯ ಹತ್ತಿರ ತಲುಪಿದಾಗ ದೇಹ ಸ್ವಲ್ಪ ಆಯಾಸವಾಗಿತ್ತು, ಆದರೆ ಮನಸ್ಸು ಮಾತ್ರ ಲವಲವಿಕೆಯಿಂದ ತುಂಬ ಸಂತೋಷದಿಂದ ಕೂಡಿತ್ತು. ಆಯಿತಾ, ರಾತ್ರಿ ಸುಮಾರು 8 ಗಂಟೆಗೆ ಪುಣೆಯನ್ನು ತಲುಪ್ತೀನಿ. ಅಲ್ಲೇ ಇದ್ದಂತಹ ನನ್ನ ಸ್ನೇಹಿತನ ರೂಮನ್ನು ತಲುಪ್ತೀನಿ. ಅವತ್ತು ಅಲ್ಲೇ ಫ್ರೆಶಪ್ ಆಗಿ ಸ್ಟೇ ಆಗ್ತೀನಿ. ಫ್ರೆಶಪ್ ಆದಮೇಲೆ ಈ ದಿನ ಅಂದರೆ ಮೊದಲನೇ ದಿನ ನಾನು ಎಷ್ಟು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದೆ ಅಂತ ನೋಡಬೇಕಾದ್ರೆ ನಗು ಬರುತ್ತೆ. ಯಾಕಂದರೆ ಸಾವಿರಾರು ಕಿಲೋಮೀಟ್ರ್ ಇನ್ನೂ ಬಾಕಿದೆ ಅಂತ ತಿಳಿದಾಗ ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದು ಬಂದ್ಬಿಟ್ಟು ನನ್ನ ಮೊದಲನೇ ದಿನದ ಸ್ಟೋರಿ. ಇದು ಬಂದ್ಬಿಟ್ಟು ನನ್ನ ಮೊದಲನೇ ದಿನದ ಕತೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಕಾಶ್ಮೀರದ ಆ ಚಳಿ, ಲೇ ಲದಾಖ್ನ ಆ ಎತ್ತರದ ಪರ್ವತಗಳು, ಪ್ಯಾಂಗಾಂಗ್ ಸರೋವರದ ಆ ನೀಲಿ ನೀರು ಮತ್ತು ಅನೇಕ ಅದ್ಭುತ ಕ್ಷಣಗಳು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕಿದ್ದೀನಿ. ಸೊ ದಯವಿಟ್ಟು ಈ ಸೀರೀಸ್ನಲ್ಲಿ ನೀವು ನನ್ನ ಜೊತೆಗೆ ಬನ್ನಿ. ವಿಡಿಯೋ ಕುರಿತಾಗಿ ನಿಮಗೆ ಏನಾದ್ರು ಬರೀಬೇಕು ಅಂತ ಅನಿಸಿದ್ರೆ ಅಥವಾ ರೈಡ್ಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ನಿಮಗೆ ಕೇಳಬೇಕು ಅಂತ ಅನಿಸಿದ್ರೆ ಯಾವುದೇ ರೀತಿಯ ಸಂಕೋಚವಿಲ್ಲದೆ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಓದ್ತೀನಿ, ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವ್ಲಾಗಲ್ಲಿ ನಾನು ಪುಣೆಯಿಂದ ಎಲ್ಲಿಗೆ ಹೋದೆ, ಏನು ಮಾಡಿದೆ, ಆ ರೈಡ್ ಹೇಗಾಯಿತು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಕ್ಷೇಮವಾಗಿರಿ, ಸುಖವಾಗಿರಿ. ನಮಸ್ತೆ.